ವೀಕ್ಷಕರೇ ನಮಸ್ಕಾರ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವಿಚಾರ ದಿನದಿಂದ ದಿನಕ್ಕೆ ಸಾಕಷ್ಟು ಕಾವನ್ನ ಪಡೆದುಕೊಳ್ತಾ ಇದೆ. ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ದೇಶಕ್ಕೆ ವಾಪಸ್ಸಾಗಿಲ್ಲ, ಶರಣಾಗಿಲ್ಲ SIT ಮುಂದೆ. ಆದರೆ ಈ ಒಂದು ಬೆನ್ನಲ್ಲೇ ಈಗ ಮತ್ತೆ 2 FIRಗಳು ದಾಖಲಾಗಿದ್ದಾವೆ. ಅದೇನೇನು ಅಂತ ಮತ್ತೆ ನೋಡ್ತಾ ಹೋಗೋಣ ಇವತ್ತಿನ ಈ ವಿಡಿಯೋದಲ್ಲಿ. ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರ ಪ್ರಕರಣದ ಆರೋಪಿಯಾಗಿರುವಂತಹ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಸರ್ಕಾರದ ಮಹಿಳಾ ಅಧಿಕಾರಿ ಇಬ್ರು ಹೇಳಿಕೆಯನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ. ಸದ್ಯದಲ್ಲೇ ಪ್ರತ್ಯೇಕ ಪ್ರಕರಣಗಳು ಕೂಡ ದಾಖಲಾಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ. ನೋಡಿ, ಪ್ರಕರಣದಲ್ಲಿ ಸಂತ್ರಸ್ತರನ್ನ ಗುರುತಿಸೋದಕ್ಕೆ ಹಾಗೂ ಅವರಿಂದ ಹೇಳಿಕೆ ಪಡೆಯುವ ಉದ್ದೇಶದಿಂದ SIT ಅಧಿಕಾರಿಗಳು ಸಹಾಯವಾಣಿಯನ್ನು ಆರಂಭಿಸಿದ್ದಾರೆ. ಅದು ಮೊನ್ನೆಂದು ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಸಾಕಷ್ಟು ಕಡೆಗಳಲ್ಲಿ. ಇನ್ನು ಆ ನಂಬರ್ಗೆ ಕರೆಯನ್ನ ಮಾಡಿ ಧೈರ್ಯವನ್ನ ತುಂಬಿ ದೂರು ನೀಡುವಂತೆ ಮನವಿಯನ್ನ ಮಾಡಲಾಗಿದೆ. ವರ್ಗಾವಣೆ ವಿಚಾರವಾಗಿ ಮಾತನಾಡೋದಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ನಮ್ಮ ಮೇಲೆ ದೌರ್ಜನ್ಯವನ್ನ ಎಸಗಿದ್ದಾರೆ, ವರ್ಗಾವಣೆ ಆಮಿಷ ಒಡ್ಡುತ್ತಲೇ ಪದೇ ಪದೇ ದೌರ್ಜನ್ಯವನ್ನ ನಡೆಸಿದ್ದಾರೆ ಅಂತ ಆರೋಪಿಸಿ ಇಬ್ಬರು ಮಹಿಳಾ ಅಧಿಕಾರಿಗಳು ಈ ಬಗ್ಗೆ SIT ಅಧಿಕಾರಿಗಳಿಗೆ ವಿವರಣೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಂತ್ರಸ್ತೆಯರನ್ನ ಸಂಪರ್ಕಿಸೋದಕ್ಕೆ ಹಾಗೂ ಹೇಳಿಕೆ ಪಡೆಯುವುದಕ್ಕೆ ಪ್ರತ್ಯೇಕ ತಂಡ ರಚಿಸಲಾಗಿದೆ. ತಂಡದ ಅಧಿಕಾರಿಗಳು ಸಂತ್ರಸ್ತೆಯರು ಇರುವಂತಹ ಸ್ಥಳಗಳಿಗೆ ಹೋಗಿ ಮನವೊಲಿಕೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ 9 ಸಂತ್ರಸ್ತೆಯರು ಪತ್ತೆಯಾಗಿದ್ದಾರೆ. ಅದು ಹೇಗೆ ಅಂತ ಹೇಳ್ತಾ ಹೋಗ್ತೀನಿ. ಲೈಂಗಿಕ ದೌರ್ಜನ್ಯದ ವಿಡಿಯೋಗಳನ್ನು ಆಧರಿಸಿ 9 ಸಂತ್ರಸ್ತೆಯರನ್ನ ಪತ್ತೆ ಮಾಡಿರುವಂಥ SIT ಅಧಿಕಾರಿಗಳು ಅವರಲ್ಲಿ ಕೆಲವರಿಂದ ಈಗಾಗಲೇ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ. ಉಳಿದವರನ್ನ ಆಪ್ತ ಸಮಾಲೋಚನೆಗೆ ಒಳಪಡಿಸಿ ಹೇಳಿಕೆಯನ್ನ ಪಡೆಯುವ ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ FIRಗಳು ಈಗಾಗಲೇ ದಾಖಲಾಗಿವೆ. ಅದೇ ಪ್ರಕರಣದ ಜೊತೆಗೆ ಉಳಿದ ಹೇಳಿಕೆಗಳನ್ನ ಸೇರಿಸಿಕೊಳ್ಬೇಕೋ ಅಥವಾ ಪ್ರತ್ಯೇಕ FIR ದಾಖಲಿಸಿಕೊಳ್ಬೇಕೋ ಎಂಬುದರ ಬಗ್ಗೆ ಕಾನೂನು ತಜ್ಞರ ಅಭಿಪ್ರಾಯ ಪಡೆಯಬೇಕಾಗಿದೆ ಅಂತ ಮೂಲಗಳು ಹೇಳಿಕೆಯನ್ನು ಕೊಟ್ಟಿದ್ದಾವೆ. ಏನೇ ಆಗಲಿ, ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಇನ್ನೂ ಕೂಡ ಗೊತ್ತಿಲ್ಲ. ಅಂದರೆ ಜರ್ಮನ್ಗೆ ಹೋದ್ರು, ಜರ್ಮನ್ನಿಂದ ದುಬೈನಲ್ಲಿದ್ದಾರೆ, ದುಬೈನಿಂದ ಮತ್ತೆ ವಾಪಸ್ ಭಾರತಕ್ಕೆ ಬರ್ತಾರೆ, ಅದರಲ್ಲೂ ಬೆಂಗಳೂರಿಗೆ ಬರ್ತಾರೆ ಅನ್ನೋಂಥ ಮಾತುಗಳಿತ್ತು. ಆದರೆ ಇದುವರೆಗೂ ಕೂಡ ಪ್ರಜ್ವಲ್ ಬಂದಿಲ್ಲ. ಆದರೂ ಕೂಡ ಅವರ ಮೇಲೆ ಕೇಸ್ಗಳು ದಾಖಲಾಗ್ತಾನೆ ಇದ್ದಾವೆ. ಇದು ಇನ್ನೂ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಗೊತ್ತಿಲ್ಲ, ಕಾದು ನೋಡಬೇಕು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನು ಹೇಳ್ತೀರಾ ಕಮೆಂಟ್ ಮೂಲಕ ತಿಳಿಸ್ಬೋದು. ಥ್ಯಾಂಕ್ ಯು.